ಹಾಯ್ ಗೈಸ್, ವಾಟ್ಸ್ಆಪ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೊಸದಾಗಿ ನನ್ನ ಬ್ಲಾಗ್ನ ಎಲ್ಲ ನೋಡಕ್ ಸ್ಟಾರ್ಟ್ ಮಾಡಿರೋರಿಗೆ ವೆಲ್ಕಮ್. ಅಂಡ್ ಯಾರು ನನ್ನ ಕನ್ಸಿಸ್ಟೆಂಟ್ ಆಗಿ ನನ್ನ ಬ್ಲಾಗ್ಸ್ ನೋಡ್ಕೊಂಡು ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ, I'm making one of Chiru's favorite dish because he's coming back from a work trip. ಅವ್ನು ಹೈದರಾಬಾದ್ಗೆ ಹೋಗಿದ್ರು ಆನ್ ವರ್ಕ್ ಬೇಸಿಸ್ ಫಾರ್ 3 days. ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿರ್ತಾರ. ಸೊ ವಾಟ್ ಎಲ್ಸ್ ಇಸ್ ದೇರ್ ಅಲ್ವಾ, ಆಫ್ಟರ್ ಅ ವರ್ಕ್ ಟ್ರಿಪ್ ಇಫ್ ಯು ರಿಟರ್ನಿಂಗ್ ಬ್ಯಾಕ್ ಹೋಮ್ ಯು ನೀಡ್ ಅ ಕಂಫರ್ಟ್ ಹೋಮ್ ಕುಕ್ಡ್ ಮೀಲ್. ಅಂಡ್ ಇವತ್ತು ನಾನು ಬಂದು ಚಿರು ಒನ್ ಫೇವ್ರೆಟ್ ಡಿಶ್ ಇದೆ, ಅದನ್ನ ಮಾಡೋಣ, ಅವ್ನಿಗೆ ಸರ್ಪ್ರೈಸ್ ಮಾಡೋಣ, ಇಲ್ಲ ಅವ್ನಿಗೆ ಸ್ವಲ್ಪ ಸೂದಿಂಗ್ ಆಗಿರ್ಲಿ ತಿನ್ನುವಾಗ, ಲೆಟ್ ಹಿಮ್ ಫೀಲ್ ಬೆಟರ್, ಲೆಟ್ ಹಿಮ್ ಫೀಲ್ ಹೋಮ್ ಅನ್ನೋ ಒಂದು ಕಾರಣಕ್ಕೆ ಈ ಡಿಶ್ ನ ಮಾಡ್ತಾ ಇದ್ದೀನಿ. ಜೊತೆಗೆ ನಿಮ್ಗೂ ರೆಸಿಪಿ ತೋರ್ಸಕ್ಕೆ ಈ ವ್ಲಾಗ್ ನ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರ್ಸಕ್ ಮುಂಚೆ ನನ್ಗೆ ಒಂದು ಇಂಗ್ರೀಡಿಯೆಂಟ್ ಬೇಕು, ಕೋಕೋನಟ್. ಬಟ್ ಅದು ಇಟ್ಸ್ ನಾಟ್ ಬ್ರೋಕನ್. ದ ಪಾಯಿಂಟ್ ಇಸ್ ನನಗೆ ಇದು ಹೊಡಿಯಕ್ ಬರಲ್ಲ. ಟ್ರೈ ಮಾಡೋಣ ಆಗುತ್ತಾ ಇಲ್ಲ ಅಂತ. ಯೂಶಲಿ ನಮ್ಮ ಅತ್ತೆ ಇಲ್ಲ ನಮ್ಮ ಮಾವ ಇಲ್ಲ ಚಿರು ಇದ್ರೂ ಮಾಡ್ಕೊಟ್ಬಿಡೋರು. ಇವತ್ತು ಸರ್ಪ್ರೈಸ್ ಆಗಿ ಮಾಡೋಣ ಅಂತ ನೋಡ್ಬೇಕು. ನೀರೆಲ್ಲ ಗುಡ್, ಮೆಸ್ಸಿ ಬಟ್ ನಾಟ್ ಬ್ಯಾಡ್. ಓಕೆ, ಸೊ ಇದು ಒಂದೇ ಬೇಕಿತ್ತು, ಎಕ್ಸ್ಟ್ರಾ ಇದು ಸಿಕ್ತು. ಸೊ ಇವತ್ತು ನಾವು ಮಾಡ್ತಿರೋ ಡಿಶ್ ಒನ್ ಫ್ಲೇವರ್ಫುಲ್ ಅಥೆಂಟಿಕ್ ಸ್ಪೈಸಿ ಹೋಮ್ ಮೇಡ್ ಫಿಶ್ ಕರಿ. ಸೊ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಎತ್ತಿಟ್ಕೊಂಡಿದೀನಿ. ಐ ಡೋಂಟ್ ವಾಂಟ್ ಟು ಕೀಪ್ ಚೇಂಜಿಂಗ್ ದಿ ಆಂಗಲ್, ಸೊ ಅಲ್ಲಿಂದಾನೇ ನೋಡ್ಕೊಳ್ಳಿ ಪ್ಲೀಸ್. ದೇಸ್ ಫಿಶ್, ದೇಸ್ ಟ್ಯಾಮ್ರಿನ್ ವಾಟರ್, ಜಿಂಜರ್ ಗಾರ್ಲಿಕ್, ಆನಿಯನ್ಸ್, ಆಮೇಲೆ ಟೊಮ್ಯಾಟೊ, ಕೋಕೋನಟ್, ಕೊರಿಯಾಂಡರ್, ಚಿಲ್ಲಿ, ಸಿನಮನ್ ಅಂಡ್ ಕ್ಲೋವ್, and cumin, just fenugreek, turmeric, pepper, chili powder, coriander powder, and homemade sambar powder. ಆಕ್ಚುಲಿ ಜಾಸ್ತಿ ಜನ ಫಿಶ್ ಕರಿ ಸಾಂಬಾರ್ ಪೌಡರ್ ಹಾಕ್ತಾರ ಅನ್ನೋ ತರ ಎಲ್ಲ ಕನ್ಫ್ಯೂಸ್ ಆಗಿರ್ತಾರೆ, ಬಟ್ ಟ್ರೈ ಮಾಡಿ ನೋಡಿ, ಏಕ್ದಮ್ ಮಸ್ತ್ ಆಗಿರುತ್ತೆ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಸ್ಟ್ರಗ್ಲಿಂಗ್ ಮಾಡ್ತಾ ಇರೋದನ್ನ ವಿಡಿಯೋ ತೋರಿಸಲ್ಲ, ಆಯ್ತಾ? ಅದು ಕ್ರಾಪ್ ಮಾಡ್ಕೊಂತೀನಿ, ಬಟ್ ಇದು ಸ್ವಲ್ಪ ಎತ್ತಿಕೊಳ್ಳೋಣ ಕೋಕೋನಟ್. Cut to the coconut pieces are ready. Oh my god, ಇದು ಫುಲ್ ಹಾಕ್ತಿದ್ರೆ 20 minutes ಲಾಂಗ್ ವಿಡಿಯೋ. ಇದು ಕೋಕೋನಟ್ ಹೆಂಗ್ ಬಿಡ್ಸೋದು ಅದು ಒಂದೇ ಆಗಿರೋದು. ದ ಕೋಕೋನಟ್ ದಟ್ ಇಸ್ ಆಲ್ರೆಡಿ ದೇರ್ ಆಲ್ಸೋ ಯೂಸ್ ಮಾಡ್ಬೋದು, ಬಟ್ ದ ಫ್ರೆಶ್ ದ ಬೆಟರ್ ಅಲ್ವಾ? ಸೊ ಸ್ವಲ್ಪ ಫ್ರೆಶ್ ಆಗಿರ್ಲಿ ಅಂತ. ಆಮೇಲೆ ದ ಮೋರ್ ಕೋಕೋನಟ್ ನೀವು ಯೂಸ್ ಮಾಡೋಷ್ಟು ನಿಮ್ಗೆ ಫ್ಲೇವರ್ ತುಂಬಾ ಅಥೆಂಟಿಕ್ ಆಗಿ, ತುಂಬಾ ರಿಚ್ ಆಗಿ ಬರುತ್ತೆ. ಆಚೆ ಇನ್ನ ಬ್ರೈಟ್ ಆಗೇ ಇದೆ, ಬಟ್ ಮೈ ಹಸ್ಬೆಂಡ್ ಬಂದ್ಬಿಟ್ಟು 7:30 ಇಲ್ಲ 8 o'clock ನೈಟ್ ಬರ್ತಾರೆ. ಬಟ್ ದ ಬ್ಯೂಟಿ ಆಫ್ ಫಿಶ್ ಕರಿ ಇಸ್ ಅದನ್ನ ಎಷ್ಟು ಅವರ್ ಮುಂಚೆ ಮಾಡಿರ್ತೀರೋ ಅಷ್ಟು ಫ್ಲೇವರ್ ಇನ್ನ ಜಾಸ್ತಿ ಆಗುತ್ತೆ. ಅದಕ್ಕೆ ನಾನು ಅವ್ರು ಬರಕ್ ಒಂದು 3-4 hours ಮುಂಚೆನೆ ಮಾಡಿಟ್ಬಿಡ್ತಾ ಇದೀನಿ. ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡ್ಬೋದು. ಇನ್ಫ್ಯಾಕ್ಟ್ ಇವತ್ ಮಾಡ್ತಿರೋ ಫಿಶ್ ಕರಿನ ಇವತ್ ತಿನ್ನೋ ಬದಲು ನಾಳೆ ತಿಂದ್ರೆ ಇನ್ನ ಟೇಸ್ಟ್ ಇನ್ನ ಜಾಸ್ತಿ ಇರುತ್ತೆ. ದಟ್ಸ್ ನಾಟ್ ಅ ಮಿತ್ ಗೈಸ್. ಓಕೆ, ಫಸ್ಟ್ ಸ್ವಲ್ಪ ಸ್ಪೈಸಸ್ ನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ನಾನು ಡ್ರೈ ರೋಸ್ಟ್ಗೆ 2 types ಆಫ್ ಚಿಲ್ಲಿ ಯೂಸ್ ಮಾಡ್ತೀನಿ. ನಿಮ್ಗೆ ಯಾವ್ದು ಇಷ್ಟನೋ ಅದು ಯೂಸ್ ಮಾಡ್ಕೊಳ್ಳಿ. ಐ ಯೂಸ್ ದ ಒನ್ ದಟ್ ಗಿವ್ಸ್ ಬೇರೆ ಕಲರ್ ಕೊಡುತ್ತೆ. ಇದು ಸ್ಪೈಸ್ ಕೊಡುತ್ತೆ. ಸೊ ನನ್ಗೆ ಎರಡು ಬೇಕು ಅನ್ನೋಕ್ಕೆ ಎರಡು ಯೂಸ್ ಮಾಡ್ತಾ ಇದೀನಿ. ನೀವು ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಸ್ಪೈಸ್, ಬಿಕಾಸ್ ಇದ್ರಲ್ಲಿ ನಾವು ಪೆಪ್ಪರ್ ಸಹ ಆಡ್ ಮಾಡ್ತೀವಿ, ಪೆಪ್ಪರ್ ಸೀಡ್ಸ್ ಇನ್ಫ್ಯಾಕ್ಟ್, ಅಂಡ್ ಚಿಲ್ಲಿ ಪೌಡರ್ ಆಲ್ಸೋ. ಸೊ ಸ್ಪೈಸ್ ನೋಡ್ಕೊಂಡು ಆಡ್ ಮಾಡ್ಕೊಳ್ಳಿ. ಪ್ಯಾನ್ ಜಾಸ್ತಿ ಬಿಸಿ ಆಗೋದು ಬೇಡ. ಸೊ ಡ್ರೈ ಸ್ಪೈಸಸ್ ಬಂದು ಕ್ಲೋವ್, cinnamon, red chilies, about 10 to 12 pepper seeds, half a teaspoon of cumin, fenugreek. Fenugreek ತುಂಬಾ ಕಡಿಮೆ ಹಾಕೊಳ್ಳಿ, like about 8 is enough.
ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಮೀನ್ ವೈಲ್ ಅಲ್ಲ, ಬಿಫೋರ್ ವಿ ಕಟ್ ಆನಿಯನ್ಸ್, ಐ ಆಮ್ ಸೋ ಸಾರಿ ನಾನು ಮರ್ತೋಗ್ಬಿಟ್ಟೆ. ಬಿಫೋರ್ ವಿ ಕಟ್ ಆನಿಯನ್ಸ್ ನಾವು ಟ್ಯಾಮ್ರಿನ್ ಸೋಪ್ ಮಾಡಿ ಇಟ್ಕೊಂಡಿದ್ವಲ್ಲ, ಟ್ಯಾಮ್ರಿನ್ ವಾಟರ್ ಅಲ್ಲಿ, ಸೊ ಅದನ್ನ ಆ ಫಿಶ್, ಸಿ ಐ ಶೋ ಯು ಇಫ್ ಯು ಕೆಪ್ಟ್ ವಾಶ್ಡ್ ಫಿಶ್ ಅಲ್ವಾ, ಆ ಟ್ಯಾಮ್ರಿನ್ ವಾಟರ್ ನ ಇದ್ರಲ್ಲಿ ಸೋಪ್ ಮಾಡಕ್ ಇಡೋಣ. ಸೊ ಫಿಶ್ ಬಂದ್ಬಿಟ್ಟು ಇಟ್ ವಿಲ್ ನಾಟ್ ಬ್ರೇಕ್ ಸೋನ್ ಇನ್ ದ ಕರಿ ಅನ್ನೋ ಒಂದು ಮ್ಯಾಜಿಕ್ ಇದು. ಡ್ರೈ ರೋಸ್ಟ್ ಆಗಿದೆ, ಈ ಬೌಲ್ದು ಹೀಟ್ ಅಲ್ಲೇನೆ ಅದಿನ್ನ ಸ್ವಲ್ಪ ಆಗುತ್ತೆ. ವೆನ್ ಯು ಕಟ್ ಆನಿಯನ್ಸ್ ಅಲ್ಲ, ಯು ಡೋಂಟ್ ಹ್ಯಾವ್ ಟು ಬಿ ಸ್ಪೆಸಿಫಿಕ್ ಶೇಪ್ ಅಲ್ಲಿ, ಯಾಕಂದ್ರೆ ನಾವ್ ಹೆಂಗಿದ್ರು ಅದನ್ನ ಗ್ರೈಂಡ್ ಮಾಡ್ತೀವಿ. ಆ ಸ್ಪೈಸಸ್ ನ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಸೊ ದಿಸ್ ಇಸ್ ದ ಪೌಡರ್ ಫಾರ್ ಫಿಶ್ ಕರಿ. ಓಕೆ, ಅಲಾಂಗ್ ವಿತ್ ದಿ ಸ್ಪೈಸಸ್ ಇದನ್ನು ಆಡ್ ಮಾಡ್ಕೊಬೇಕಾಗಿರುತ್ತೆ. ಮಸಾಲಾ ರೆಡಿ ಮಾಡ್ಕೊಳ್ಳೋಣ. ಪ್ಯಾನ್ ಇಸ್ ಆಲ್ರೆಡಿ ಹಾಟ್ ಅಲ್ವಾ, ಸೊ ವಿ ವಿಲ್ ಆಡ್ ಅ ಲಿಟಲ್ ಆಯಿಲ್, ಆನಿಯನ್ಸ್, ಇವತ್ತು ಆಕ್ಚುಲಿ ಏನಾಯ್ತು ಗೊತ್ತಾ, ನಾನು KFC ಇಂದ ಲಂಚ್ ಆರ್ಡರ್ ಮಾಡಿದ್ದೆ. ಓಕೆ, ಅದನ್ನೇ ನಾನು ನನ್ನ ಫ್ರೆಂಡ್ ಹತ್ರ ಫೋನಲ್ಲಿ ಹೇಳ್ತಿದ್ದೆ. ಅವ್ನು ಝೊಮ್ಯಾಟೊ ಅವನು ತಿರ್ಗಾ ಬಂದ್ಬಿಟ್ಟು ನಿಮ್ ಹೆಸರು ಹೇಳಿ, ಆರ್ಡರ್ ಕರೆಕ್ಟ್ ಆಗಿದ್ಯಾ, ಪ್ರೂಫ್ ತೋರಿಸಿ, ಆಲ್ ನಾನ್ ಸೆನ್ಸ್ ಕ್ವಶನ್ಸ್ ಕೇಳ್ತಿದ್ದ. ನಾನು ಏನಕ್ಕಪ್ಪ ಇಷ್ಟು ಕ್ವಶನ್ಸ್ ಕೇಳ್ತಿದ್ದಾನೆ ಅಂತ ನೋಡಿದ್ರೆ, ನನ್ಗಿಂತ ಮುಂಚೆ ಯಾರು ಅವನು ಆರ್ಡರ್ ಡೆಲಿವರ್ ಮಾಡಿದಾನಲ್ಲ, ಅವ್ರು ಏನ್ ಮಾಡ್ಬಿಟ್ಟಿದ್ದಾರೆ, ಸಮ್ ರ್ಯಾಂಡಮ್ ಪರ್ಸನ್ ಹ್ಯಾಸ್ ರಿಸೀವ್ ದಿ ಆರ್ಡರ್, ದ ರಾಂಗ್ ಪರ್ಸನ್ ಹ್ಯಾಸ್ ರಿಸೀವ್ ದಿ ಆರ್ಡರ್. ಫಾರ್ ಎಕ್ಸಾಂಪಲ್, ಆರ್ಡರ್ ಮಾಡಿರೋರು ಮನೇಲಿದ್ದಾರೆ, ಕೆಳಗಡೆ ಯಾರೋ ಬಂದ್ಬಿಟ್ಟು ನಿಮ್ ಹೆಸರೇನು ಅಂತ ಹೇಳುವಾಗ ಅಲ್ಲಿ ಏನ್ ಹೆಸರು ಕೊಟ್ಟಿದ್ದೀನಿ ಮರ್ತೋಗ್ಬಿಟ್ಟೆ, ನಮ್ ಹಸ್ಬೆಂಡ್ ಆರ್ಡರ್ ಮಾಡಿದಾರೆ ಅಂತ ಹೇಳಿದ್ದಾರೆ. ಅವ್ರು ಇಲ್ಲ, ಇಲ್ಲಿ ಫಾರ್ ಎಕ್ಸಾಂಪಲ್ ಲತಾ ಅಂತ ಕೊಟ್ಟಿದ್ದಾರೆ ಹೆಸರು, ಆದ್ರೆ ಆ ಲತಾ ಅಂತ ಬರ್ದಿದೆ ಅಂತ ಹೇಳಿದ್ರೆ ಅವರು, ಲತಾ ಇಸ್ ಮೈನ್, ಲತಾ ಮೇಲೆ ಇದ್ದಾರೆ, ನನ್ನ ಹತ್ರ ಕೊಡಿ ಆರ್ಡರ್, ನಾನು ಹೋಗಿ ಅವ್ರ ಹತ್ರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ನ್ ಪಾಪ ನಂಬ್ಕೊಂಡು ಇವ್ರ ಹತ್ರ ಆರ್ಡರ್ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಇವ್ರು ನೋಡಿದ್ರೆ ರಾಂಗ್ ಪರ್ಸನ್. ಆಮೇಲೆ KFC ಅವ್ರು ಬಂದ್ಬಿಟ್ಟು ಇವ್ರನ್ನ ನಿಂದೆ ತಪ್ಪು, ನಿಮ್ಮ ಮನೆಯಿಂದ ಎಲ್ಲ ನಾವು ರೆಡ್ಯೂಸ್ ಮಾಡ್ತೀವಿ ಅಂತ ಎಲ್ಲ ಹೇಳಿದ್ದಾರೆ. ಇವ್ನಿಗೆ ಪಾಪ ಭಯ ಆಗ್ಬಿಟ್ಟು ಅಷ್ಟು ಕ್ವಶನ್ ಕೇಳಿದಾನೆ. ಅವಾಗ ಕುಕಿಂಗ್ ಅಲ್ಲ, ಅವಾಗ ಏನಾದ್ರು ತಿಂತಾ ಇರ್ಬೇಕು, ಆವಾಗಲೇ ಕುಕ್ ಮಾಡಕ್ ಸ್ಟ್ರೆಂತ್ ಬರುತ್ತೆ. ಮೀನ್ಸ್ ಚೆನ್ನಾಗಿ ಗ್ಲಾಸಿ ಫಿನಿಶ್ ತರ ಬರುತ್ತೆ, ಆ ಕಲರ್ ಬರೋ ತನಕ ಅದನ್ನ ಫ್ರೈ ಮಾಡ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಟೊಮ್ಯಾಟೊ. ನೀವು ನಿಮ್ಗೆ ನಾವು ಪ್ರತಿ ಒಂದು ಮಾಡಿದ ತಕ್ಷಣ ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಿಡ್ಬೇಕು. ಆಕ್ಚುಲಿ ನಾನು ಒಂದ್ ಮೀಮ್ ಅಲ್ಲ, ಒಂದ್ ರೀಲ್ ನೋಡಿದೆ ಆತರ ಇನ್ಸ್ಟಾಗ್ರಾಮ್ ಅಲ್ಲಿ. ಅವ್ರ ವೈಫ್ ಏನ್ ಮಾಡ್ತಾರೆ, ಇವಾಗ ಫಾರ್ ಎಕ್ಸಾಂಪಲ್ ಕೊರಿಯಾಂಡರ್ ಮುಟ್ಟಿದ್ರೆ ಅದನ್ನ ಹಾಕಿದ ತಕ್ಷಣ ಹ್ಯಾಂಡ್ ವಾಶ್ ಮಾಡ್ಬಿಡೋದು, ತಿರ್ಗಾ ಕೋಕೋನಟ್ ಎತ್ಕೊಂಡು ಅದನ್ನ ಹಾಕಿದ ತಕ್ಷಣ ಹ್ಯಾಂಡ್ ವಾಶ್ ಮಾಡೋದು. ಅದು ಕುಕಿಂಗ್ ಮಾಡೋರಿಗೆ ಅದು ರಿಲೇಟ್ ಆಗುತ್ತೆ. ಇಟ್ ರಿಲೇಟ್ ಸೋ ಮಚ್ ಟು ಮೀ ಬಿಕಾಸ್ ನಾನು ಅದರ. ವಿಲ್ ಆಡ್ ಟೊಮ್ಯಾಟೋಸ್, ಟೂ ಮಚ್ ಟೊಮ್ಯಾಟೊ ಆಗಿದೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ಯೂಸ್ ಮಾಡ್ತೀನಿ, ಬಟ್ ಯಾರಿಗೆಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಡ ಅವರೆಲ್ಲ ಜಿಂಜರ್ ಅಂಡ್ ಗಾರ್ಲಿಕ್ ಯೂಸ್ ಮಾಡ್ಕೊಂತಾರೆ. ಐ ಡೋಂಟ್ ನೋ, ಐ ಲೈಕ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಡೈರೆಕ್ಟ್ಲಿ. ಟೇಸ್ಟ್ ಡಿಫ್ರೆಂಟ್ ಆಗಿ ಬರುತ್ತೆ, ಅದು ಇದು ಅಂತ ಏನೇನೋ ಅಂತಾರೆ. ಬಟ್ ಇಫ್ ಯು ಬೈ ದ ರೈಟ್ ಬ್ರ್ಯಾಂಡ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಲ್ಲ, ಆ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗಲ್ಲ, ಅಷ್ಟೇ ಫ್ರೆಶ್ ಆಗಿರುತ್ತೆ. ನನ್ಗಂತೂ ಈ ತರ ಫಿಶ್ ರಿಲೇಟೆಡ್ ಡಿಶಸ್ ಮಾಡುವಾಗ ಐ ಲೈಕ್ ಟೂ ಸ್ಪೆಸಿಫಿಕ್ ಫಿಶಸ್. ಸಾರ್ಗಾಗ್ಲಿ ಫ್ರೈಗಾಗ್ಲಿ ಐ ಲೈಕ್ ಬಾಂಗ್ಡಾ ಅಂಡ್ ವಂಜಿರಂ. ಬೋತ್ ವಿಲ್ ಟೇಸ್ಟ್ ಸೋ ಗುಡ್, ಬಟ್ ದಟ್ ಇಸ್ ರೆಕಮೆಂಡಬಲ್ ಆಲ್ಸೋ. ಬಾಂಗ್ಡಾ ಆಲ್ಸೋ ಇಸ್ ವೆರಿ ಟೇಸ್ಟಿ, ವಂಜಿರಂ ಇಸ್ ಆಲ್ಸೋ ವೆರಿ ಟೇಸ್ಟಿ. ಟೊಮ್ಯಾಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂಡ್ ಕೊರಿಯಾಂಡರ್ ಲೀಫ್ ಹಾಕೊಳ್ಳೋಣ. ನಾನು ಕಟ್ ಮಾಡಿದ್ರೆ ಹಾಗೆ ಹಾಕೊಂಡೆ ಬಿಕಾಸ್ ಸ್ಪೈಸ್ ಹೆವಿ ಐ ಆಮ್ ಗೋಯಿಂಗ್ ಟು ಗ್ರೈಂಡ್ ಇಟ್ ಅಂತ. ಕೋಕೋನಟ್ ಸ್ವಲ್ಪ ಕಟ್ ಮಾಡಿ ಹಾಕೊಳ್ಳೋಣ ಬಿಕಾಸ್ ಗ್ರೈಂಡ್ ಮಾಡುವಾಗ ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ. ಕೋಕೋನಟ್ ನೀವು ಬಂದ್ಬಿಟ್ಟು ಹಾಗೇನೆ ಗ್ರೈಂಡ್ ಮಾಡುವಾಗ ಆಲ್ಸೋ ಹಾಕೋಬಹುದು, ಬಟ್ ನನಗೆ ಈ ತರ ಸಾಟೆ ಮಾಡಿ ಒಂದ್ 2 ನಿಮಿಷ ಆಮೇಲೆ ಹಾಕೊಳ್ಳಂದ್ರೆ ಫ್ಲೇವರ್ ಇನ್ನ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಐ ಡೂ ಇಟ್ ಲೈಕ್ ದಿಸ್. ನಾವ್ ಅವಾಗ್ಲೇ ಡ್ರೈ ರೋಸ್ಟ್ ಮಾಡಿ ಸ್ಪೈಸಸ್ ನ ಗ್ರೈಂಡ್ ಮಾಡಿ ಇಟ್ಕೊಂಡ್ರಲ್ಲ, ಅದನ್ನ ಆಲ್ಸೋ ಇದ್ರಲ್ಲಿ ಆಡ್ ಮಾಡ್ಕೊಳ್ಳೋಣ. ಹಾಗೇನು ಯು ಕ್ಯಾನ್ ಡೂ, ಬಟ್ ಇದ್ರಲ್ಲಿ ಹಾಕಿದ್ರೆ ಸ್ವಲ್ಪ ಮಿಕ್ಸ್ ಆಗುತ್ತೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಒಂದಿಷ್ಟು ಮಸಾಲ ವೇಸ್ಟ್ ಮಾಡ್ಕೊಂಬೇಡಿ ಬಿಕಾಸ್ ನಾವು ಇಂಗ್ರೀಡಿಯೆಂಟ್ಸ್ ನ ಕರೆಕ್ಟ್ ಮೆಷರ್ಮೆಂಟ್ ಅಲ್ಲಿ ಹಾಕಿರ್ತೀವಿ ಅಲ್ಲ. ಸೊ ಮೇಕ್ ಶೋರ್ ನೀವು ಫುಲ್ ಯುಟಿಲೈಸ್ ಮಾಡ್ಕೊಂತೀರಾ ಅಂತ, ಇಲ್ಲಾಂದ್ರೆ ಎಕ್ಸ್ಪೆಕ್ಟೆಡ್ ಟೇಸ್ಟ್ ಸಿಗಲ್ಲ.
ಇವಾಗ ಇದು ರೆಡಿ ಆಗಿದೆ. ಇದಕ್ಕೆ ಒಂದು 10-20 ಮಿನಿಟ್ಸ್ ಕೂಲಿಂಗ್ ಟೈಮ್ ಕೊಡೋಣ. ಅದು ಫುಲ್ ಕೂಲ್ ಆದ್ಮೇಲೆ ನಾವು ಅದನ್ನ ಗ್ರೈಂಡ್ ಮಾಡಿ ಮಸಾಲಾ ತರ ಎತ್ತಿಕೊಳ್ಳೋಣ. ಸೊ ಇನ್ ಅದರ್ 10 ಮಿನಿಟ್ಸ್ ಫಿಶ್ ಕರಿ ಇಸ್ ರೆಡಿ. 20 ಮಿನಿಟ್ಸ್ ಲೇಟರ್. ಸೊ ಇವಾಗ ಇದು ಕೂಲ್ ಆಗಿದೆ ಅಂಡ್ ಐ ಆಡೆಡ್ ಎ ಲಿಟಲ್ ವಾಟರ್. ಇದನ್ನ ಎತ್ತಿಕೊಂಡಿದ್ದೆ ಮಸಾಲಾಗೆ. ಇವಾಗ we will add a little turmeric, chili powder, coriander powder, sambar powder. ಇದನ್ನ ಗ್ರೈಂಡ್ ಮಾಡ್ಕೊಂಡ್ ಬರೋಣ ಸದಾ. ಗ್ರೈಂಡ್ ಮಾಡಿದಾಯ್ತು. ಮೇಕ್ ಶೋರ್ ದೇರ್ ಆರ್ ನೋ ಲಂಪ್ಸ್. ಸೊ ಪ್ಯಾನ್ ಅಲ್ಲಿ ಆಯಿಲ್ ಹಾಕಿದಾದ್ಮೇಲೆ ನಾನೊಂದ್ ಸ್ವಲ್ಪ ಕರಿ ಲೀಫ್ ಹಾಕೊಂತೀನಿ ಒಗ್ಗರಣೆ ತರ. ಆಕ್ಚುಲಿ ಲಾಸ್ಟ್ ಅಲ್ಲಿ ಹಾಕೊಂಡವ್ರು ಲಾಸ್ಟ್ ಅಲ್ಲಿ ಹಾಕೊಂತಾರೆ, ಬಟ್ ನನ್ಗೆ ಈ ಮಸಾಲಾ ಜೊತೆಗೆ ಆ ಕರಿ ಲೀಫ್ ಫ್ಲೇವರ್ ಮಿಕ್ಸ್ ಆಗಿ ಬರೋದು ಇಷ್ಟ. ಸೊ ಸ್ವಲ್ಪ ನೀರ್ ಆಡ್ ಮಾಡ್ಕೊಂಡು ಮಸಾಲಾ ನಾನು ಆಡ್ ಮಾಡ್ತೀನಿ. ನಿಮ್ಗೆ ಎಷ್ಟು ನೀರ್ ಬೇಕೋ ಅಷ್ಟು ನೀರ್ ಸೇರಿಸ್ಕೋಬಹುದು, ಬಟ್ ಜಾಸ್ತಿ ಬೇಡ, ಫ್ಲೇವರ್ ಹೋಗ್ಬಿಡುತ್ತೆ ಆಮೇಲೆ. ಹೀಗೆ ಸ್ವಲ್ಪ ಟ್ಯಾಮ್ರಿನ್ ವಾಟರ್ ಆಡ್ ಮಾಡ್ಕೊಳ್ಳೋಣ. ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದ್ದೀನಿ. ಇವಾಗ ಇದು ಬಂದ್ಬಿಟ್ಟು 20 ಮಿನಿಟ್ಸ್ ಕುದಿಬೇಕು. ಸಿ ಆನ್ ಆಫ್ಟರ್ 20 ಮಿನಿಟ್ಸ್. ಫಿಶ್ ಕರಿ ಪ್ರಿಪೇರ್ ಮಾಡೋ ಗ್ಯಾಪ್ ಅಲ್ಲಿ ಇನ್ನೊಂದು ಫುಡ್ ಟೈಮ್ ಆಲ್ಸೋ ಬಂದಿದೆ. ಸೊ ಅವನಿಗೂ ಸ್ನಾಕ್ಸ್ ರೆಡಿ ಮಾಡಿ ನಾನು. ಈ ಗ್ಲೂಮಿ ವೆದರ್ಗೆ ಫಿಶ್ ಕರಿಗೆ ಕಾಂಬಿನೇಷನ್ ವಾ. ಓಕೆ, ಸೊ 20 ಮಿನಿಟ್ಸ್ ಆದ್ಮೇಲೆ ಓಪನ್ ಮಾಡಿ ನೋಡೋಣ. ಈ ತರ ಬಾಯ್ಲ್ ಆಗಿ ಅದ್ರದ್ದು ಆಯಿಲ್ ಎಕ್ಸ್ಟ್ರಾಕ್ಟ್ ಎಲ್ಲ ಮೇಲೆ ಬರ್ಬೇಕು. ಅವಾಗ ಮಸಾಲಾ ಫುಲ್ ರಾನೆಸ್ ಎಲ್ಲ ಹೋಗಿ ಬಾಯ್ಲ್ ಆಗಿದೆ ಅಂತ ಅರ್ಥ. ಇವಾಗ ನಾನು ಈ ಫಿಶ್ ಹಾಕ್ತೀನಲ್ಲ, ಅದಕ್ಕೂ ಒಂದು ಟ್ರಿಕ್ ಇದೆ. ಏನ್ ಗೊತ್ತಾ, ಇವಾಗ ನಾವು ಆ ಫಿಶ್ ನ ಈ ಸಾರಲ್ಲಿ ಹಾಕುವಾಗ ಅದು ಕುಕ್ಡ್ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ? ಇವಾಗ ನಾವು 10 ಮಿನಿಟ್ಸ್ 20 ಮಿನಿಟ್ಸ್ ಅಂತ ಅಂದಾಜು ಇಡಕ್ ಆಗಲ್ವಲ್ಲ, ಬಿಕಾಸ್ ಇಟ್ ವಿಲ್ ಗೆಟ್ ಓವರ್ ಕುಕ್ಡ್ ಆಲ್ಸೋ ಸಮ್ ಟೈಮ್ಸ್. ಸೊ ಅದು ಕುಕ್ಡ್ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ ಅಂದ್ರೆ, ನಾವು ಅವಾಗ ಚೆಕ್ ಮಾಡ್ತಾ ಇದ್ರೆ ಆ ಫಿಶ್ ಎಲ್ಲ ಇಟ್ ವಿಲ್ ಸ್ಟಾರ್ಟ್ ಟು ಫ್ಲೋಟ್. ಅವಾಗ ನಮ್ಗೆ ಗೊತ್ತಾಗುತ್ತೆ ಓಕೆ ದ ಫಿಶ್ ಇಸ್ ಕುಕ್ಡ್ ಅಂತ. ಅವಾಗ ನಾವು ಸ್ಟೋವ್ ಆಫ್ ಮಾಡ್ಬಿಟ್ಟು ಇಟ್ಸ್ ರೆಡಿ ಟು ಸರ್ವ್ ಅನ್ನೋ ತರ ಡಿಸೈಡ್ ಮಾಡ್ಕೊಬಹುದು. ಅಟ್ ದಿಸ್ ಸ್ಟೇಜ್ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಬಹುದು ನೀವು. ಜಾಸ್ತಿ ಏನು ಉಪ್ಪು ಹಾಕೋದ್ ಬೇಡ, ಬಿಕಾಸ್ ಫಿಶ್ ನಾನು ಉಪ್ಪೆಲ್ಲ ಹಾಕಿ ತೊಳೆದಿರ್ತೀವಲ್ಲ, ಸೊ ಅದರಿಂದನೂ ಉಪ್ಪೆಲ್ಲ ಬಿಡುತ್ತೆ. ಸೊ ನೋಡ್ಕೊಂಡು ಸಾಲ್ಟ್ ಹಾಕೊಳ್ಳಿ. ಆ ಫಿಶ್ ಎಲ್ಲ ಆಡ್ ಮಾಡ್ಕೊಳ್ಳೋಣ. ಜಾಸ್ತಿ ಮಿಕ್ಸ್ ಮಾಡಕ್ ಹೋಗ್ಬಿಡಿ, ಜಸ್ಟ್ ಮೇಕ್ ಶೋರ್ ಫಿಶ್ ಎಲ್ಲ ಸಾರಲ್ಲಿ ಡಿಪ್ ಆಗಿದೆ ಅಂತ ಅಷ್ಟೇ. ಸೊ ಇವಾಗ ಇದು ಒಂದು 10 ಮಿನಿಟ್ಸ್ ತರ ಇರ್ಲಿ. ನಾವು ಬಂದು ಚೆಕ್ ಮಾಡೋಣ ಫಿಶ್ ಎಲ್ಲ ಫ್ಲೋಟ್ ಆಗ್ತಾ ಇದ್ರೆ, ಮತ್ತೆ ಆ ಫಿಶ್ ಕರಿ ಇಸ್ ರೆಡಿ ಅಂತ. ಈ ಗ್ಯಾಪ್ ಅಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬನ್ನಿ. ಇದೇ ತರ ನಿಮ್ಗೆ ಕುಕಿಂಗ್ ಬ್ಲಾಗ್ಸ್ ಆಗ್ಲಿ, ಇಲ್ಲ ಫ್ಯಾಮಿಲಿ ಬ್ಲಾಗ್ಸ್ ಆಗ್ಲಿ, ಇಲ್ಲ ಸರ್ಪ್ರೈಸ್ ಬ್ಲಾಗ್ಸ್ ಆಗ್ಲಿ ಎಲ್ಲ ಬೇಕು ಅಂದ್ರೆ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ಸೊ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರುತ್ತೆ. ಯು ವಿಲ್ ಬಿ ಫಸ್ಟ್ ಟು ವ್ಯೂ ನಾವು ಆಗ್ತಿರೋ ಬ್ಲಾಗ್ಸ್ ಎಲ್ಲ. ಓಕೆ, 5 ಮಿನಿಟ್ಸ್ ಮಾತ್ರ ಆಯ್ತು, ಬಟ್ ಎಕ್ಸೈಟ್ಮೆಂಟ್ ಕಲಿಯಕ್ ಆಗ್ತಲ್ಲ. ಸೊ ನಾನ್ ಚೆಕ್ ಮಾಡ್ತೀನಿ. ಬಾಯ್ಲ್ ಆಗ್ತಾ ಇರುವಾಗ ಔಟ್ ಆಫ್ 15 ಮಿನಿಟ್ಸ್ ಅಲ್ವಾ, 8 ಮಿನಿಟ್ಸ್ ಆದ್ಮೇಲೆ ಟ್ರೈ ಟರ್ನಿಂಗ್ ಈಚ್ ಫಿಶ್ ಇನ್ನೊಂದ್ ಸೈಡಿಗೆ. ತುಂಬಾ ಮೆತ್ತಗೆ ಮಾಡ್ಬೇಕು, ಇಲ್ಲಾಂದ್ರೆ ಹೊಡ್ದೋಗ್ಬಿಡುತ್ತೆ. ಇದ್ಯಾವ್ದೋ ಒಂದು ಪಲ್ಟಿ ಎಲ್ಲ ಹೊಡ್ತೈತೆ. ಓಕೆ, 15 ಮಿನಿಟ್ಸ್ ಆಯ್ತು ಅಂಡ್ ಫಿಶ್ ಎಲ್ಲ ಆಲ್ಸೋ ಇಸ್ ಆನ್ ಟಾಪ್. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ, ನಾನು ತೋರಿಸ್ತೀನಿ ಇದು ಇವಾಗ. ಸೊ ಇವಾಗ the fish curry is ready. ಇನ್ನ 1 hour ಅಲ್ಲಿ ಚಿರು ವಿಲ್ ಬಿ ಕಮಿಂಗ್ ಹೋಮ್ ಅಂಡ್ ಡಿನ್ನರ್ ಟೈಮ್ ಅಲ್ಲಿ ನಾನು ಅವ್ರ ರಿಯಾಕ್ಷನ್ ನ ರೆಕಾರ್ಡ್ ಮಾಡ್ತೀನಿ ಆಯ್ತಾ. ಇಫ್ ಹಿ ರಿಯಲಿ ಲೈಕ್ ಇಟ್, ಅವ್ರಿಗೆ ಇಷ್ಟ ಆಯ್ತಾ ಇಷ್ಟ ಇಲ್ವಾ ಅಂತೆಲ್ಲ. ಮಗನೇ ಹೋಗಲ್ಲ ಹೋಗಲ್ಲ ಹೋಗಲ್ಲ, ಟೆನ್ಷನ್ ಆಗ್ಬೇಡ. ಯು ಮಿಸ್ ಮೀ? ಇವತ್ತಿಂದ ಮಗನೇ ನಾನು ಆರ್ಡರ್ ಮಾಡಿದಾದ್ಮೇಲೆ ಏನತ್ತಿತ್ತೆ ಅಂತ ಪಾಕೆಟ್ಸ್. ಯಾ ಏನ್ ಮಾಡ್ತಾ ಇದೀನಿ? ಏನ್ ಸರ್ಪ್ರೈಸ್ ಇದೆ? ಸರ್ಪ್ರೈಸ್ ಏನೋ, ಕುತ್ಕೋ, ವಾಸನೆ ಹಿಡ್ದು ಹೋಗ್ಬೇಡ, ಕುತ್ಕೋ ಇಲ್ಲಿ. ಫೇವ್ರೆಟ್ ಬಟ್ ನಾಟ್ ಚಿಕನ್. ಇನ್ನೊಂದು ಫೇವ್ರೆಟ್ ಏನು? ಫಿಶ್.
ಡಿನ್ನರ್ ಥ್ಯಾಂಕ್ ಯು ಬೇಬಿ. ವೆಲ್ಕಮ್ ಅಲ್ಲ ಹೇಳು. ವೆಲ್ಕಮ್. ಬೇರೆ ಸಾರು ತಿನ್ಬೇಡ, ಅದ್ರ ಜೊತೆ ತಿನ್ನೋ. ನೈಸ್. ಯು ಆಲ್ಸೋ ಲೈಕ್ ಇಟ್? ಟೆಲ್ ಇಫ್ ಯು ಲೈಕ್ ಇಟ್. ಸಾರು ಚೆನ್ನಾಗಿದೆ. ಥ್ಯಾಂಕ್ ಯು. ಪಾಪು, ಡಿಡ್ ಯು ಲೈಕ್ ದ ಡಿನ್ನರ್? Catch you all in the next vlog. Bye.